ತುರುವೇಕೆರೆ ತಾಲೂಕಿನ ಕಲ್ಲೂರು ಕ್ರಾಸ್ ವೃತ್ತದಲ್ಲಿಂದು ನೂರಾರು ವಿದ್ಯಾರ್ಥಿಗಳು ಸಮಯಕ್ಕೆ ಸರಿಯಾಗಿ ಬಸ್ ಸೌಲಭ್ಯ ಒದಗಿಸಬೇಕೆಂದು ಆಗ್ರಹಿಸಿ ಬಸ್ಗಳನ್ನು ತಡೆದು ಪ್ರತಿಭಟನೆ ನಡೆಸಿದರು. ತಾಲೂಕಿನ ಕಲ್ಲೂರು ಕ್ರಾಸ್, ದೊಡ್ಡ ಗೋರಾಘಟ್ಟ, ಸಂಪಿಗೆ, ವಡವನಘಟ್ಟ, ವರಾಹಸಂದ್ರ, ಟಿಬಿ ಕ್ರಾಸ್ ಮಾರ್ಗದ 10 ಹಳ್ಳಿಗಳ ವಿದ್ಯಾರ್ಥಿಗಳು ವ್ಯಾಸಂಗಕ್ಕಾಗಿ ನಾಗಮಂಗಲ, ತುರುವೇಕೆರೆ, ನಿಟ್ಟೂರು, ಗುಬ್ಬಿ, ತುಮಕೂರು ಸೇರಿದಂತೆ ವಿವಿಧ ಕಾಲೇಜುಗಳಲ್ಲಿ ವ್ಯಾಸಂಗ ಮಾಡುತ್ತಿದ್ದು, ಶಾಲಾ ಕಾಲೇಜಿಗೆ ಸರಿಯಾಗಿ ತೆರಳಲು ಅಗತ್ಯ ಬಸ್ ಸೌಲಭ್ಯ ಒದಗಿಸಬೇಕೆಂದು ಒತ್ತಾಯಿಸಿ ಕಲ್ಲೂರು ಕ್ರಾಸ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು. ಇನ್ನು ಕಲ್ಲೂರು ಕ್ರಾಸ್ ವೃತ್ತವು 4 ದಿಕ್ಕುಗಳ ಪಟ್ಟಣ ನಗರಕ್ಕೆ ಕೇಂದ್ರವಾಗಿದ್ದು, ಇಲ್ಲಿಂದ ಸುಮಾರು 50ಕ್ಕೂ ಅಧಿಕ ಹಳ್ಳಿಗಳ ವಿದ್ಯಾರ್ಥಿಗಳು ಇದೇ ಕಲ್ಲೂರು ಕ್ರಾಸ್ ಕೇಂದ್ರದಿಂದ ಶಾಲಾ ಕಾಲೇಜಿಗೆ ಸಾರಿಗೆ ಸಂಸ್ಥೆಯ ಬಸ್ ಮೂಲಕ ತೆರಳುತ್ತಿದ್ದಾರೆ. ಆದರೆ ನಿಗದಿತ ವೇಳೆಗೆ ಬಸ್ ಬಾರದಿರುವ ಕಾರಣ ಶಾಲಾ ಕಾಲೇಜುಗಳಲ್ಲಿ ಪಾಠ ಪ್ರವಚನ ಪ್ರಾರಂಭವಾದ ನಂತರ ತೆರಳುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಆದರೆ ನಿಗದಿತ ವೇಳೆಗೆ ಬಸ್ ಬಾರದಿರುವ ಕಾರಣ ಶಾಲಾ ಕಾಲೇಜುಗಳಲ್ಲಿ ಪಾಠ ಪ್ರವಚನ ಪ್ರಾರಂಭವಾದ ನಂತರ ತೆರಳುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಆದರೆ ಕಲ್ಲೂರು ಕ್ರಾಸ್ ವೃತ್ತದಿಂದ ನಿಟ್ಟೂರು, ಗುಬ್ಬಿ, ತುಮಕೂರು ಜಿಲ್ಲಾ ಕೇಂದ್ರಕ್ಕೆ ಪದವಿ ಪೂರ್ವ, ಪದವಿ ತಾಂತ್ರಿಕ ಶಿಕ್ಷಣ, ವೈದ್ಯಕೀಯ ಶಿಕ್ಷಣ ಪಡೆಯಲು ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ತೆರಳುತ್ತಿದ್ದು, ಅವರಿಗೆ ಮೈಸೂರಿನಿಂದ ಬರುವ ವೇಗದೂತ ಬಸ್ ಅನ್ನೇ ಅವಲಂಬಿಸಬೇಕಿದೆ. ನಿಗದಿತ ಸಮಯಕ್ಕೆ ಬಸ್ ಸಹ ಬರುವುದಿಲ್ಲ. ಬರುವ ಕೆಲವು ಬಸ್ಸುಗಳು ಸಹ ಯಾವಾಗಲೂ ತುಂಬಿರುವುದರಿಂದ ವಿದ್ಯಾರ್ಥಿಗಳು ಹತ್ತಲು ಸಹ ಸಾಧ್ಯವಾಗದ ಪರಿಸ್ಥಿತಿ ಉಂಟಾಗುತ್ತದೆ. ಇದರಿಂದ ಶಾಲಾ ಕಾಲೇಜಿಗೆ ಸಮಯಕ್ಕೆ ಸರಿಯಾಗಿ ತೆರಳಲು ಸಾಧ್ಯವಾಗುತ್ತಿಲ್ಲ ಎಂದು ವಿದ್ಯಾರ್ಥಿಗಳು ಅಳಲನ್ನು ತೋಡಿಕೊಂಡರು. ಇನ್ನು ಪ್ರಾಥಮಿಕ ಪ್ರೌಢ ಶಿಕ್ಷಣಕ್ಕೆ ಬಹುತೇಕ ಮಂದಿ ತುರುವೇಕೆರೆ ತಾಲೂಕು ಕೇಂದ್ರವನ್ನು ಅವಲಂಬಿಸಿದ್ದು, ಇಲ್ಲಿಯೂ ಸಹ ಬಸ್ ಸೌಕರ್ಯ ಸರಿಯಾಗಿಲ್ಲ. ಶಾಲಾ ಕಾಲೇಜಿಗೆ ತಡವಾಗಿ ಹೋದರೆ ಶಿಕ್ಷಕರಿಂದ ಶಿಕ್ಷೆಗೆ ಗುರಿಯಾಗಬೇಕಲ್ಲದೆ ಮೊದಲು ಅವಧಿಯ ಪಾಠಗಳು ಮುಗಿದಿರುತ್ತವೆ. ಇದರಿಂದ ವಿದ್ಯಾರ್ಥಿಗಳಾದ ನಮಗೆ ಅನ್ಯಾಯವಾಗುತ್ತಿದೆ. ಇದಕ್ಕೆಲ್ಲ ಸಮರ್ಪಕ ಬಸ್ ವ್ಯವಸ್ಥೆ ಇಲ್ಲದಿರುವುದು ಕಾರಣವಾಗಿದೆ. ಪ್ರಾಥಮಿಕ ಪ್ರೌಢಶಾಲೆ, ಪದವಿ ಪೂರ್ವ, ಪದವಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಶಾಲಾ ಹಂತದ ಸಿದ್ಧತಾ ಪರೀಕ್ಷೆ, ಪೂರ್ವ ಸಿದ್ಧತಾ ಪರೀಕ್ಷೆಗಳು, ವಾರ್ಷಿಕ ಪರೀಕ್ಷೆಗಳು ಜನವರಿಯಿಂದ ಪ್ರಾರಂಭವಾಗಲಿದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಶಾಲಾ ಕಾಲೇಜುಗಳಲ್ಲಿ ಹೆಚ್ಚುವರಿ ಸಮಯದಲ್ಲಿ ಶಿಕ್ಷಕರು, ಉಪನ್ಯಾಸಕರುಗಳು ತರಗತಿ ನಡೆಸುತ್ತಿದ್ದಾರೆ. ಶಾಲಾ ಕಾಲೇಜು ಎಂದಿನ ಸಮಯಕ್ಕೆ ಅರ್ಧ ಗಂಟೆ ಮುಂಚಿತವಾಗಿ ತೆರೆಯುತ್ತದೆ. ವಿಶೇಷ ತರಬೇತಿಯನ್ನು ಸಹ ನೀಡಲಾಗುತ್ತಿದೆ. SSLC ಪರೀಕ್ಷೆಗೆ 3 ತಿಂಗಳ ಮೊದಲೇ ವಿಶೇಷ ಪಾಠ ಪ್ರವಚನ, ಕಿರು ಪರೀಕ್ಷೆಗಳನ್ನು ನಡೆಸಲಾಗುತ್ತಿದೆ. ಜನವರಿಯಲ್ಲಿ ಪದವಿ ಪೂರ್ವ ವಿದ್ಯಾರ್ಥಿಗಳ ಪೂರ್ವ ಸಿದ್ಧತಾ ಪರೀಕ್ಷೆ, ದ್ವಿತೀಯ PUC ವಿದ್ಯಾರ್ಥಿಗಳ ವಾರ್ಷಿಕ ಪರೀಕ್ಷೆಗಳು ಬರಲಿದ್ದು, ಇವುಗಳ ಅಧ್ಯಯನಕ್ಕೆ ತರಗತಿಯ ಅವಶ್ಯಕತೆ ಇದೆ. ಆದರೆ ಬಸ್ ಅವ್ಯವಸ್ಥೆಯಿಂದ ಶಾಲಾ ಕಾಲೇಜಿಗೆ ಸಮಯಕ್ಕೆ ಹೋಗಲಾಗದೆ ವಿದ್ಯಾರ್ಥಿಗಳು ಪಾಠ ಪ್ರವಚನದಿಂದ ವಂಚಿತರಾಗುವಂತಾಗಿದೆ ಎಂದು ಪ್ರತಿಭಟನಾ ವಿದ್ಯಾರ್ಥಿಗಳು ಸ್ಥಳಕ್ಕೆ ಆಗಮಿಸಿದ್ದ ಘಟಕ ವ್ಯವಸ್ಥಾಪಕ ತಮ್ಮಯ್ಯ ಅವರಲ್ಲಿ ತಮ್ಮ ನೋವನ್ನು ಹಂಚಿಕೊಂಡರು. ವಿದ್ಯಾರ್ಥಿಗಳ ಮನವಿಯನ್ನು ಆಲಿಸದೆ ಘಟಕ ವ್ಯವಸ್ಥಾಪಕ ತಮ್ಮಯ್ಯ ವಿದ್ಯಾರ್ಥಿಗಳಿಗೆ ತೊಂದರೆಯಾಗದಂತೆ ಶಾಲಾ ಕಾಲೇಜಿಗೆ ಸಮಯಕ್ಕೆ ಸರಿಯಾಗಿ ತೆರಳಲು ಸೂಕ್ತ ಬಸ್ ವ್ಯವಸ್ಥೆ ಕಲ್ಪಿಸುವುದಾಗಿ ಹಾಗೂ ಈ ಮಾರ್ಗವಾಗಿ ತೆರಳುವ ಇನ್ನಿತರ ಘಟಕಗಳ ಬಸ್ ಸಹ ಶಾಲಾ ಕಾಲೇಜಿಗೆ ವಿದ್ಯಾರ್ಥಿಗಳು ಸಮಯಕ್ಕೆ ಸರಿಯಾಗಿ ಹೋಗಲು ಅನುಕೂಲವಾಗುವಂತಹ ಸಮಯಕ್ಕೆ ಸಂಚರಿಸಲು ವ್ಯವಸ್ಥೆ ಮಾಡಬೇಕೆಂದು ತಿಳಿಸುವುದಾಗಿ ಹೇಳಿದರು. ವೀಕ್ಷಕರೇ, ಘಟಕದ ವ್ಯವಸ್ಥಾಪಕರ ಭರವಸೆ ಮೇರೆಗೆ ವಿದ್ಯಾರ್ಥಿಗಳು ಪ್ರತಿಭಟನೆ ಕೈಬಿಟ್ಟರು. ಮುಂದಿನ ದಿನಗಳಲ್ಲಿ ಮತ್ತೆ ಬಸ್ ಸೌಕರ್ಯ ಸರಿಯಾಗದಿದ್ದರೆ ಮತ್ತೆ ಪ್ರತಿಭಟನೆ ನಡೆಸುವುದು ಅನಿವಾರ್ಯ ಎಂಬುದನ್ನು ವಿದ್ಯಾರ್ಥಿಗಳು ತಿಳಿಸಿದರು. ಇನ್ನು ಸಾರ್ವಜನಿಕರು, ಕೆಲ ವಿದ್ಯಾರ್ಥಿಗಳ ಪೋಷಕರು ಸಹ ಮಕ್ಕಳ ಪರವಾಗಿ ಪ್ರತಿಭಟನೆ ಸಹಕಾರ ನೀಡಿದ್ರು. ತುರುವೇಕೆರೆ ಪೊಲೀಸರು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಕ್ರಮ ವಹಿಸಿ ವಿದ್ಯಾರ್ಥಿಗಳ ಮನವೊಲಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಮಂಗಳವಾರವರೆಗೂ ನೋಡ್ತೀವಿ. ಮಂಗಳವಾರದಾಗಲೂ ಆಗಲಿಲ್ಲ ಅಂದರೆ ಪೊಲೀಸ್ನವ್ರ ಪರ್ಮಿಷನ್ನು ತಾಳಲ್ಲ. ಯಾಕೆ ನೀವೇ ಹೇಳಿದ್ದೀರಾ ನಾವು ಬಂದು ರೋಡಲ್ಲಿ ಕೂರ್ತೀವಿ. ಇವಾಗ ಬರೀ ಸಾರ್ವಜನಿಕರನ್ನು ಬಿಟ್ಟಿಲ್ಲ, ಎಷ್ಟು ಸಾರ್ವಜನಿಕರು ಕೂಡ ರೋಡ್ ತಡೆ ಮಾಡ್ತೀವಿ, ಯಾವುದೇ ಕಾರಣಕ್ಕೂ ಬಿಡಲ್ಲ. ದೊಡ್ಡ ಮಟ್ಟದ ಹೋರಾಟ ಮಾಡ್ತೀವಿ.
ಇದಕ್ಕೆ ನೀವೇ ಸಾಕ್ಷಿ. ನಾಳೆ ಅರೆಸ್ಟ್ ಆಯಿತು ಅಂದರೆ ನಾವೆಲ್ಲಕ್ಕೂ ಅವರೇ ಸಿದ್ಧ. ನಿಮ್ಮ ಮುಖಾಂತರ ಹೇಳ್ತಾ ಇರೋದು. ಸರ್ ನೀವು ಮಾಯಸಂದ್ರ ಟಿ ವಿ ಕ್ಲಾಸ್ ಬರೋ ಬಸ್ಸು ಲೇಟಾಗಿ ಬರ್ತೀವಿ ಸರ್. ಬೇಗ ಬಿಡಿ. 931 ಗಾಡಿ ನಂಬರ್ ಗುರುವಾರ ಸರ್ 7 ಅಂದ್ರೆ ಬರಲ್ಲ. ಗುರುವಾರ ಬರಲ್ಲ. ಚೇಂಜ್ ಮಾಡ್ತಾರೆ ಸರ್ ಅವರು. ಬಸ್ ಚೇಂಜ್ ಮಾಡ್ತೀವಿ ಸರ್. ಬಸ್ ಬೇಡ ಸರ್ ನಮಗೆ. 7 ಫಸ್ಟ್ ಗಾಡಿ ಬಿಡ್ತಿರಲ್ಲ ಟಿ ವಿ ಕ್ಲಾಸ್ ಮಾಯಸಂದ್ರ. ಇಲ್ಲೊಂದ್ಸಲ ಆಫ್ ಆಯಿತು. ಮಾಯಸಂದ್ರ ಇಲ್ಲೂ ಇದು ನಿಟ್ಟಲ್ಲಿ ಒಂದ್ಸಲ ಆಫ್ ಆಯಿತು. ಕ್ಲಚ್ ಇಲ್ಲ ಅಂತ ಹೇಳಿದ್ರು ಅವರು. ಕೇಳಿದ್ರೆ ಅದು ಡಿಪೋ ಮೇಲೆ ಅದು ಕೊಡ್ತಾರಪ್ಪ ಅಂತಾರೆ ಅವರು. ಏನಾದ್ರು ಅನುವಾದ ಯಾರು ಸರ್ ಯಾವ್ದಾರ ಸರ್ 2 ಸಲ ಗಾಡಿ ಓಡಕ್ಕೆ ಸರಿ ಮಾಡಿಕೊಡ್ತೀನಿ. ಈಗ ಏನು ಕೇಳಿದ್ದಾರೆ ಸ್ಟೂಡೆಂಟ್ಸು ಅಷ್ಟು ಬಸ್ಸನ್ನು ನಾನು ಓಡಾಡೋದಕ್ಕೆ ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ ಹೇಳಿ ಜೊತೆಗೆ ಇಲ್ಲಿ ಕಲ್ಲೂರು ಕ್ಲಾಸಲ್ಲಿ ಒಂದು ಟಿ ಸಿ ಅಂತ ಹೇಳಿ ಮೊನ್ನೆ ಡೆವಲಪ್ಮೆಂಟ್ ಮಾಡಿ ಅವ್ರಿಗೆ ಬಸ್ಗಳು ಯಾವುದೇ ಕಾರಣಕ್ಕೂ ಅಲ್ಲಿ ನಿಲ್ದಂಗೆ ಒಂದು ಬಂದ ಮೇಲೆ ಒಂದು ಹೋಗಂಗೆ ವ್ಯವಸ್ಥೆ ಮಾಡಿ ಕೊಡ್ತಾರೆ. ಏನು ನಿಮಗೆ ತೊಂದರೆ ಆಗದಿರೋ ರೀತಿ ಇನ್ನು ಮುಂದೆ ನೋಡ್ಕೊತಾರೆ ಅಂತ ಹೇಳಿ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ, ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ. ಈ ಸಂಬಂಧ ನಾವು ಕೂಡ ಅವ್ರಿಗೆ ಮನವರಿಕೆ ಮಾಡಿ ಹೇಳಿ ಇನ್ನು ಮುಂದೆ ಈ ಥರ ಆಗ್ದಂಗೆ ನಾವು ನೋಡ್ಕೊಳ್ತೀವಿ ಅಂತ ಹೇಳ್ತಾರೆ. ಈ ಒಂದು ಬಸ್ಸಿನ ವ್ಯವಸ್ಥೆಯನ್ನು 3 ದಿನಗಳ ಕಾಲ ಮಂಗಳವಾರದೊಳಗೆ. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.